ಹಾಯ್ ಹಲೋ ನಮಸ್ತೆ, ನಾನು ಸಿಂಧು. ಈಗಾಗಲೇ ನೀವು ತಮ್ಮನೇಲಿ ನೋಡಾಗಿದೆ ಅನ್ಸುತ್ತೆ. ಸೊ ಅದರಲ್ಲಿ ಮೆನ್ಷನ್ ಮಾಡ್ದಂಗೆ ನ್ಯೂ ಯೂನಿಫಾರ್ಮ್. ನ್ಯೂ ಯೂನಿಫಾರ್ಮ್ ಅಂದರೆ ಏನು? ನಾನು ಈ ಕಂಪ್ನಿಗೆ ರಿಸೈನ್ ಮಾಡಿ ಬೇರೆ ಕಂಪ್ನಿಗೆ ಸೇರ್ತಿದ್ದೀನ, ಆ ಕಂಪ್ನಿದ ನ್ಯೂ ಯೂನಿಫಾರ್ಮ ಏನು? ಈ ಕಂಪ್ನಿಗೆ ರಿಸೈನ್ ಮಾಡಬೇಕಾ? ಸೊ ನನ್ನ ಕಂಪನಿ ಜಾಯ್ನ್ ಆದಾಗ ಇಲ್ಲಿ ಬರ್ತಿದೆಯಲ್ಲ ಈ ಯೂನಿಫಾರ್ಮ್ ಇತ್ತು. ಸೊ ಅದಾದಮೇಲೆ ಏರ್ ಏಷ್ಯಾ ಇಂಡಿಯಾಯಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಮರ್ಜರ್ ಆದಮೇಲೆ ನಂದು ಈ ಯೂನಿಫಾರ್ಮ್ ಆಯಿತು. ಸೊ ಈಗ ನಾನು ಯಾವ ರಿಸೈನು ಮಾಡ್ತಿಲ್ಲ, ಯಾವ ಕಂಪನಿನೂ ಚೇಂಜ್ ಮಾಡ್ತಿಲ್ಲ. ನಮ್ಮ ಕಂಪನಿಯವರೇ ಹೊಸ ಯೂನಿಫಾರ್ಮ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ನಮ್ಮ ಹೊಸ ಯೂನಿಫಾರ್ಮ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಟಾಡಾ! ಸೊ ಒಂದು ಹ್ಯಾಂಡ್ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಈಗದ್ದು ಹ್ಯಾಂಡ್ ಬ್ಯಾಗ್ ತುಂಬ ಸ್ಪೇಷಿಯಸ್ ಆಗಿದೆ. ತುಂಬ ಅಂದರೆ ಎಲ್ಲ ತುಂಬಿಸ್ಕೋಬೋದು. ಬಟ್ ಐ ಡೋಂಟ್ ನೋ ಇದರಲ್ಲಿ ಏನೇನು ತುಂಬಿಸ್ಕೋಬೋದು ಅಂತ. ಈಗಲೇ ಓಪನ್ ಮಾಡ್ತಿರೋದು. ಸೊ ಇಟ್ಸ್ ಲೈಕ್ ದಿಸ್. ಅಷ್ಟೇನು ಕಂಪಾರ್ಟ್ಮೆಂಟ್ಸ್ ಇಲ್ಲ. ಐ ಡೋಂಟ್ ನೋ ಏನು ಇಟ್ಕೊತೀನಿ ಅಂತ, ಬಟ್ ಸ್ಟಿಲ್. ಸೊ ಇದೇ ಹ್ಯಾಂಡ್ ಬ್ಯಾಗ್. ಇದೇ ಹ್ಯಾಂಡ್ ಬ್ಯಾಗ್. ಇದು ಕಂಪನಿ ಲೋಗೋ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನ ಲೋಗೋ ಎಕ್ಸ್ ಅಂತೇಳಿ. The next is, here comes our trolley bag. So this is like this. ಇಲ್ಲಿ ಕ್ರೂ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಲಾಕ್ ಎಲ್ಲನೂ ಇದೆ. ನಾನು ವಿಚ್ ಐ ಡೋಂಟ್ ಪುಟ್ ಆ್ಯಕ್ಚುಲಿ. VIP ಅವ್ರ ಬ್ರ್ಯಾಂಡಿಂದ ಈ ಬ್ಯಾಗ್ ಸಿಕ್ಕಿದೆ. ಸ್ಪೇಷಿಯಸ್ ಆಗಿದೆ. ಇದು ಓಪನ್ ಮಾಡಿದಾಗ ಹಿಯರ್ ಕಮ್ಸ್ ಅವರ್ ಯೂನಿಫಾರ್ಮ್. ಸೊ 3 pairs of this uniform, 3 pairs of jackets. ಜಾಕೆಟ್ ಒಳಗೆ ಇದು ಆ್ಯಕ್ಚುಲಿ ಅನ್ಬಾಕ್ಸ್ ಹೊರಗೆ ತೆಗೆದಿಟ್ಟಿದ್ದೀನಿ. ಸೊ ಇಟ್ಸ್ ಲೈಕ್ ದಿಸ್. 3 ಪ್ಯಾಟ್ರನ್ ಇದೆಯಲ್ಲ, ಯಾವುದೋ ಒಂದು ಡಿಸೈನ್ ಅಂತ ಅನ್ಕೋಬೋದು ನೀವೆಲ್ಲ, ಬಟ್ ಇಟ್ಸ್ ನಾಟ್. ಇಟ್ಸ್ ಆ್ಯಕ್ಚುಲಿ ಒಂದೊಂದು ರೀಜನ್ದು ಒಂದೊಂದು ಡಿಸೈನ್ನ ತಗೊಂಡಿದ್ದಾರೆ. ನೀವು ನೋಟಿಸ್ ಮಾಡಿದಿರೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ನೀವೀಗ ನೆಕ್ಸ್ಟ್ ಟೈಮ್ ಫ್ಲೈ ಮಾಡಬೇಕಾದ್ರೆ ಏರ್ಕ್ರಾಫ್ಟ್ ಇದು ಟೇಲ್ ನೋಡಿ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಇದೆ. ಅದು ಡಿಸೈನ್ಸ್ ಕೇವಲ ರ್ಯಾಂಡಮ್ ಡಿಸೈನ್ಸ್ ಅಲ್ವೇ ಅಲ್ಲ. ಅದನ್ನ ಟೇಲ್ಸ್ ಆಫ್ ಇಂಡಿಯಾ ಅಂತೇಳಿ ಹ್ಯಾಶ್ಟ್ಯಾಗ್ ಟೇಲ್ಸ್ ಆಫ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರು ನಿಮ್ಗೆ ಕಾಣಿಸುತ್ತೆ. ರೀಜನ್ ಇದು ತಗೊಂಡು ಅದನ್ನ ಟೇಲ್ಸ್ ಅಲ್ಲಿ ಪೇಂಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಫ್ಲೈ ಮಾಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ನೋಟಿಸ್ ಮಾಡಲೇಬೇಕು. ಹಲವಾರು ಸ್ಟೇಟ್ ಇದು, ತಮಿಳ್ನಾಡು ಆಗಲಿ, ಕೇರಳ ಆಗಲಿ, ಆಂಧ್ರ ಪ್ರದೇಶ್, ಕರ್ನಾಟಕದ ಕಸೂತಿ ಕೂಡ ಇನ್ಕ್ಲೂಡ್ ಆಗಿದೆ ಒಂದು ಏರ್ಕ್ರಾಫ್ಟ್ ಅಲ್ಲಿ. ಸೊ ನೀವು ಅದನ್ನ ನೋಟಿಸ್ ಮಾಡಿ ನೆಕ್ಸ್ಟ್ ಟೈಮ್ ಫ್ಲೈ ಮಾಡಬೇಕಾದ್ರೆ. ನಮ್ಮ ಈ ಯೂನಿಫಾರ್ಮ್ ಅಲ್ಲಿ ಕೂಡ ಇಲ್ಲಿ 4 ರೀಜನ್ದು ಡಿಸೈನ್ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ಪಟ್ಟು ಫ್ರಮ್ ಹಿಮಾಚಲ್ ಪ್ರದೇಶ್ ಆ್ಯಂಡ್ ಕಾಂಜೀವರಂ ಫ್ರಮ್ ತಮಿಳ್ನಾಡು, ಮತ್ತೆ ಪಟೋಲಾ ಫ್ರಮ್ ಗುಜರಾತ್, ಮತ್ತೆ ಗಾಮೋಸಾ ಫ್ರಮ್ ಅಸ್ಸಾಂ. ಈ 4 ರೀಜನ್ದು ಇನ್ಕ್ಲೂಡ್ ಮಾಡಿದ್ದಾರೆ. ಅದೇ ಈ ಪ್ಯಾಟ್ರನ್ ಇದೆ, ಅದೇ ಈ ಪ್ಯಾಟ್ರನ್ ಇದು, ಅದೇ ಈ ಡಿಸೈನ್. ಸೊ ಇಟ್ಸ್ ವೆರಿ ಯೂನಿಕ್. ಈಗ ಬಟನ್ ಆಗಿ ಯೂನಿಫಾರ್ಮ್. ಸೊ ಹಿಂದೆ ಕೂಡ ಟೈಮ್ ಮಾಡೋಕ್ಕೆ ಕೂಡ ಇದೆ ನಮಗೆ ಬೆಲ್ಟ್ ಥರ. ಸೊ ದಿಸ್ ಇಸ್ ದ ಯೂನಿಫಾರ್ಮ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ವೇರ್ ದಿಸ್. ಇದು ಇಟ್ಸ್ ನಾಟ್ ಲೈಕ್ ಸಿಂಪಲ್ ಇದಾಗಿದೆ. ಸೋ ಮೆನಿ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್, ಸೋ ಮೆನಿ ಸ್ಟೋರೀಸ್ ಆರ್ ಬಿಹೈಂಡ್ ದಿಸ್ ಡಿಸೈನ್. ಐ ವಿಲ್ ಬಿ ವೆರಿ ಎಕ್ಸೈಟೆಡ್ ಟು ವೇರ್ ದಿಸ್ ಯೂನಿಫಾರ್ಮ್. ಇದ್ರ ಜೊತೆ ನಮಗೆ ಬಂದಿದೆ 3 ಪೇರ್ ಆಫ್ ಟ್ರೌಸರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗೆ ಹಾಕೋಕ್ಕೆ ಟೀ ಶರ್ಟ್ ಇದೆ.
ಒಳಗೆ ಹಾಕಕ್ಕೆ ಟೀ ಶರ್ಟ್. ಲೆಟ್ ಮೀ ಶೋ ಯು ದ ಟೀ ಶರ್ಟ್. ಸೊ the t-shirt is like this, very neat. So t-shirt ಅದ್ರ ಮೇಲೆ ಆ ಬ್ಲೇಸರ್ ತರ ಬರುತ್ತೆ. ಸೊ ಅದಾದ್ಮೇಲೆ ನಮಗೆ ಸ್ಕಾರ್ಫ್, ವೆರಿ ಕಲರ್ಫುಲ್ ಸ್ಕಾರ್ಫ್. ನೀವು ಏರ್ಕ್ರಾಫ್ಟ್ ಇದು ಟೇಲ್ ಏರ್ಕ್ರಾಫ್ಟ್ ಕಲರ್ ನೋಡಿರ್ಬೋದು. ಸೊ ಆ ಕಲರ್ ಕಂಬೈನ್ ಮಾಡಿ ಈ ಸ್ಕಾರ್ಫ್ ಮಾಡಿದ್ದಾರೆ. ಸ್ಕಾರ್ಫ್ ಹೆಂಗ್ ಮಾಡೋದು ಅಂತ ನಾನು ಇನ್ನೂ ನೋಡಿಲ್ಲ, ವಿಡಿಯೋ ನೋಡಬೇಕು, ಕಲಿಬೇಕು. ಸೊ ಯೂನಿಫಾರ್ಮ್ ಇನ್ನೂ ಗೊತ್ತಿಲ್ಲ ಯಾವಾಗ ಹಾಕೋಕೆ ಹೇಳ್ತಾರೆ ಅಂತ. ಸೊ ಅಷ್ಟೊತ್ತಿಗೆ ಕಲಿತೀನಿ. ಆ ಸ್ಕಾರ್ಫ್ ಹಾಕೋಕ್ಕೆ ನಮಗೆ ರಿಂಗ್ಸ್ ಕೊಟ್ಟಿದ್ದಾರೆ. ಸೊ ಐ ಡೋಂಟ್ ನೋ ಹೌ. ಸೊ ದೀಸ್ ಆರ್ ದ ರಿಂಗ್ಸ್ ನೋಡಿ, ದೀಸ್ ಆರ್ ದ ರಿಂಗ್ಸ್. ಮೇ ಬಿ ಹಿಂಗೆ ಹಾಕಿ ಟ್ರೈ ಮಾಡೋದಕ್ಕೇನ ವಿಡಿಯೋ ಆ್ಯಕ್ಚುಲಿ ಅವರು ಹಾಕಿದ್ದಾರೆ. ನಮ್ಮದು ಒಫಿಷಿಯಲ್ ಆ್ಯಪ್ ಒಂದಿದೆ, ವರ್ಕ್ ವಿವೋ ಅಂತೇಳಿ, ಅದರಲ್ಲಿ ಹಾಕಿದ್ದಾರೆ. ನನಗೆ ಅಷ್ಟು ಟೈಮ್ ಸಿಕ್ಕಿಲ್ಲ, ಇನ್ನೂ ಏನು ಹೇಳಿಲ್ಲಲ್ಲ, ಅದಕ್ಕೆ ನಾನು ಇನ್ನೂ ನೋಡಿಲ್ಲ. ಸೊ ಲೆಟ್ ಮಿ ಟ್ರೈ. ಸೊ ಹಿಂಗೆ ಹಾಕಿ ವಿ ಜಸ್ಟ್ ಹ್ಯಾವ್ ಟು pull here as well, I think. Something like this. I don't know. ಹಂಗೆ ರಫಾಗಿ ಹಾಕ್ತಿದ್ದೀನಿ, ಪ್ಲೀಸ್ ಡೋಂಟ್ ಜಡ್ಜ್. ಆಮೇಲೆ ಹಿಂಗ ಅಂತೆಲ್ಲ ಕಮೆಂಟ್ ಹಾಕ್ಬೇಡಿ. ಸೊ ದಿಸ್ ಇಸ್ ಹೌ ಇದು ಸ್ಕಾರ್ಫ್ ಆ್ಯಂಡ್ ರಿಂಗ್. ಇದ್ರ ಜೊತೆ ನಮಗೆ ಸಿಕ್ಕಿದೆ 3 pairs of shoes. 2 ಗ್ರೌಂಡ್ ಶೂಸ್ ಸಿಕ್ಕಿದೆ. ಗ್ರೌಂಡ್ ಶೂಸ್ ಮತ್ತೆ ಕ್ಯಾಬಿನ್ ಶೂಸ್ಗೆ ಡಿಫ್ರೆನ್ಸ್ ಏನಂದ್ರೆ, ಸೊ ಎವ್ರಿ ಸಿಂಗಲ್ ಟೈಮ್ ನಾವು ಈ ಹೀಲ್ಸ್ ಹಾಕೊಂಡು ಇಟ್ ವಿಲ್ ಪೇನ್ ಅಲ್ಲ. ಇಟ್ಸ್ ನಾಟ್ ದ್ಯಾಟ್ ಕಂಫರ್ಟಬಲ್ ಆಲ್ಸೋ. ಇಟ್ಸ್ ನಾಟ್ ದ್ಯಾಟ್ ಕಂಫರ್ಟಬಲ್ ಆಸ್ ವೆಲ್. ಆಮೇಲೆ ಈಗ ಟರ್ಬುಲೆನ್ಸ್ ಟೈಮಲ್ಲಿ ಹೌ ವಿಲ್ ಯು ಬ್ಯಾಲೆನ್ಸ್ ವಿತ್ ದಿಸ್ ಹೀಲ್ಸ್ ಅಲ್ಲ. ಸೊ ಫಾರ್ ಅವರ್ ಸೇಫ್ಟಿ and for our comfort, they have given one more shoes. It's a flat shoes. ಇದಕ್ಕೆ ಕ್ಯಾಬಿನ್ ಶೂಸ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಶೂ. ಆ್ಯಂಡ್ ಇದು 1 pair ಕೊಟ್ಟಿದ್ದಾರೆ ಕ್ಯಾಬಿನ್ ಶೂಸ್. ಆ್ಯಕ್ಚುಲಿ ಅವರು 2 pair ಕ್ಯಾಬಿನ್ ಶೂಸ್ ಹಾಕಿ ಕೊಡಬೇಕಿತ್ತು, ಯಾಕಂದರೆ ಕ್ಯಾಬಿನ್ ಶೂಸ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಗ್ರೌಂಡ್ ಶೂಸ್ ಅಂದರೆ ಮನೆಯಿಂದ ಏರ್ಕ್ರಾಫ್ಟಿಗೆ ಮತ್ತು ಏರ್ಕ್ರಾಫ್ಟಿಂದ ಮನೆಗೆ ಬರಬೇಕಾದ್ರೆ ಅಷ್ಟೇ ಯೂಸ್ ಮಾಡೋದು. ಫುಲ್ ಥ್ರೂ ಔಟ್ ಕೆಲಸ ಮಾಡೋದೆಲ್ಲ ಕ್ಯಾಬಿನ್ ಶೂಸಲ್ಲೇ. ಸೊ ನನ್ನ ಪ್ರಕಾರ ಅವರು 2 ಕ್ಯಾಬಿನ್ ಶೂಸ್ ಕೊಟ್ಟು 1 ಗ್ರೌಂಡ್ ಶೂಸ್ ಕೊಟ್ಟಿದ್ದಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು. ಬಟ್ ಅವರು ಇಲ್ಲ, ನಾವು ಮಾಡೋದೇ ಹೀಗೆ ಅಂತ ಹೇಳಿ 2 ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ಬೋದಲ್ಲ, ಇನ್ನೊಂದು ಇದ್ರೊಳಗಿದೆ. ಸೊ 2 ಕ್ಯಾಬಿನ್ ಶೂಸ್ 2 ಗ್ರೌಂಡ್ ಶೂಸ್ ಕೊಟ್ಟಿದ್ದಾರೆ ಆ್ಯಂಡ್ 1 ಕ್ಯಾಬಿನ್ ಶೂಸ್. ನೇಮ್ ಬ್ಯಾಡ್ಜ್ ವೆರಿ ಸ್ಟೈಲಿಶ್. ಬಟ್ ದ ಥಿಂಗ್ ಈಸ್, ನಾವು ಯೂನಿಫಾರ್ಮ್ ತಗೊಂಡು ಬರೋಕ್ಕೆ ವೇರ್ ಹೌಸಿಗೆ ಹೋಗಿದ್ವಿ. ವೇರ್ ಹೌಸ್ ಇಸ್ ಲೈಕ್ ವೆರಿ ಹ್ಯೂಜ್. ಈ ಬೇಸಲ್ಲಿ, ಬ್ಯಾಂಗ್ಳೂರ್ ಬೇಸಲ್ಲಿ ಅರೌಂಡ್ 1000 ಕ್ರೂ ಇರ್ಬೋದೇನು. 800 to 1000 ಕ್ರೂ ಇದ್ದಾರೆ. ಸೊ ಎಲ್ಲರದ್ದು ಐಟಮ್ಸ್ ಇತ್ತಲ್ಲ, ಅದರಲ್ಲಿ 800 ಕ್ರೂದು ನೇಮ್ ಒಳಗೆ ನನ್ನ ನೇಮ್ ಹುಡ್ಕಕ್ಕೆ ನನಗೆ ಆಗಲಿಲ್ಲ. ಐ ಟ್ರೈಡ್ ಮೈ ಬೆಸ್ಟ್, ನನಗೆ ಟೈಮ್ ಕೂಡ ಆಗ್ತಾ ಇತ್ತು. ಸೊ ಆದಷ್ಟು ಹುಡುಕ್ತೆ, ಬಟ್ ಸಿಗಲಿಲ್ಲ ನನ್ನ ನೇಮ್ ಬ್ಯಾಡ್ಜ್. ಸಿಕ್ಕಿದ್ರೆ ನಾನು ಪೋಸ್ಟ್ ಮಾಡ್ತೀನಿ. ಬಟ್ ವಿ ಹ್ಯಾವ್ ವೆರಿ ಕ್ಯೂಟ್, ವೆರಿ ನೈಸ್ ನೇಮ್ ಬ್ಯಾಡ್ಜ್. ಆ್ಯಂಡ್ ಇದಾಗಿತ್ತು ನನ್ನ ಹೊಸ ಯೂನಿಫಾರ್ಮ್ನ ಕತೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ವೇರ್ ದಿಸ್ ಯೂನಿಫಾರ್ಮ್. ಗೊತ್ತಿಲ್ಲ ಯಾವಾಗಂತ. ಇದುವರೆಗೂ ಹೇಳ್ತಿದ್ರು August 1st ಇಂದ ನಾವು ಹೊಸ ಯೂನಿಫಾರ್ಮ್ ವೇರ್ ಮಾಡ್ತೀವಿ ಅಂತ ಎಲ್ಲ ನ್ಯೂಸ್ ಇತ್ತು. ಬಟ್ ಇಟ್ಸ್ ಆಲ್ರೆಡಿ, ಇವತ್ತು ಎಷ್ಟೋ ಡೇಟು? 30th ಜುಲೈ ಇವತ್ತು. ಐ ಡೋಂಟ್ ಥಿಂಕ್ ಇವತ್ತು ರಾತ್ರಿ ಎದ್ದು ಮೇಲ್ ಹಾಕ್ಬಿಡ್ತಾರೆ, ನಾಳೆಯಿಂದ
ನಾಡಿದ್ದಿಂದ ಯೂನಿಫಾರ್ಮ್ ಹಾಕೊಂಡು ಬರ್ತೀನಿ ಅಂತ. ಇಟ್ಸ್ ಇಂಪಾಸಿಬಲ್. ಸೊ ದೇ ಹ್ಯಾವ್ ಟು ಟೆಲ್ ಅಸ್ ವೇ ಬಿಫೋರ್. ಐ ಡೋಂಟ್ ಥಿಂಕ್ ಆಗಸ್ಟ್ ಫಸ್ಟಿಗೆ ನಾವು ಹೊಸ ಯೂನಿಫಾರ್ಮ್ ಹಾಕ್ತೀವಿ ಅಂತ. ಮೇ ಬಿ ಆಫ್ಟರ್ ದ್ಯಾಟ್ I hope around August 15th we will come with a new uniform. ಆ ಯೂನಿಫಾರ್ಮ್ ಅಲ್ಲೂ ನಾನು ವಿಡಿಯೋಸ್ ಮಾಡಿ ಹಾಕ್ತೀರಿ. ಸೊ ಅಂಟಿಲ್ ದೆನ್ ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. Thank you so much for the support. If you like this video, please like, comment and share. And thank you so much for the support, for everything. And please don't forget to subscribe to my YouTube channel. Thank you. Bye-bye.